ಹಾಯ್ ಎಲ್ರಿಗೂ ಲಕ್ಷ್ಮಿ ವರ್ಡ್ಗೆ ಸ್ವಾಗತ. ಇವತ್ತು ನಾವು ದೋಸೆಗೆ ಚಪಾತಿಗೆ ಬೇಕಾಗುವಂಥದ್ದು ಆಲೂ ಭಾಜಿಯನ್ನು ಹೇಳಿಕೊಡ್ತಿದ್ದೀನಿ. ಬೇಯಿಸಿಕೊಂಡಿರೋ ಆಲೂಗಡ್ಡೆ, ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಶೇಂಗಾ ಹಾಗೂ ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳು. ಮೊದಲು ಒಂದು ಬಾಳಿಗೆ ತಗೋರಿ. ಉದ್ದಿನಬೇಳೆ ಶೇಂಗಾನ ಕೆಂಪಾಗುವಂಗೆ ಹುರ್ಕೊರಿ. ಭಾಳ ಹೊತ್ತಿಸಕ್ಕೆ ಹೋಗ್ಬೇಡ್ರಿ ಉದ್ದಿನಬೇಳೆನ. ಈ ಭಾಜಿ ಚಪಾತಿಗೆ, ಪರೋಟಕ್ಕೆ ಮಸ್ತ್ ಚಲೋ ಆಕೈತ್ರಿ ಇದು. ನೋಡ್ರಿ ಈಗಾಗಲೇ ರೋಸ್ಟ್ ಆಗ್ಯಾವ್ರಿ. ಒಂದಿಷ್ಟು ಸಾಸಿವೆ ಹಾಕ್ರಿ, ಜೀರಿಗೆ ಹಾಕ್ರಿ, ಮಸಾಲೆ ಎಲೆ ಎಣ್ಣೆಗೆ ಹಾಕಿಬಿಡ್ರಿ. ಕೊತ್ತಂಬರಿ, ಉಳ್ಳಾಗಡ್ಡಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ. ಸ್ವಲ್ಪ ಉದ್ದುದ್ದಕ್ಕನೆ ಹಾಕ್ಬಿಡ್ರಿ ಉಳ್ಳಾಗಡ್ಡಿ. ಒಂದಿಟ್ಟು ಹಸಿ ಖಾರ ಹಾಕ್ರಿ. ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಬೇಯಿಸ್ರಿ. ನಮ್ಮ ಹುಡುಗರಿಗೆ ಯಾವಾಗಲೂ ಅಂಥೇಳಿ ನಾನು ಹಸಿ ಖಾರನ ಭಾಳ ಯೂಸ್ ಮಾಡ್ತೀವಿ. ಸಣ್ಣಗೆ ಹೆಚ್ಚಿದಂಥ ಟಮಾಟಿ ಹಾಕ್ಕೋರಿ. ಇವೆಲ್ಲ ಮೆದುವಾಗುವಂಗೆ ಹುರ್ಕೋರಿ. ಉಳ್ಳಾಗಡ್ಡಿದು ಹಸಿ ಸ್ಮೆಲ್ ಹೋಗುವ ಮಟ್ಟ ಚೆಂದಾಗಿ ಫ್ರೈ ಮಾಡ್ಕೊರಿ. ಕಲರಿಗೆ ಒಂದಿಟ್ಟು ಚಿಟಿಕೆ ಅರಶಿನ ಹಾಕ್ರಿ, ಮತ್ತು ಫ್ರೈ ಮಾಡ್ಕೊರಿ. ನೋಡಿ ಅರಶಿನ ಹೆಂಗೆ ಕೂಡ್ಕೊಂಡೈತಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ರಿ, ಟೇಸ್ಟ್ ನೋಡೇ ಹಾಕ್ರಿ. ಎಲ್ಲನೂ ಉಪ್ಪು ಕಡಿಮೆ ಆದರೆ ಮ್ಯಾಲೆ ಹಾಕ್ಕೋಬೋದು ರೀ. ಒಂದು ಸ್ವಲ್ಪ ಮಸಾಲೆ ಹಾಕ್ರಿ, ಚಿಟಿಕೆ ಹಾಕ್ರಿ, ಭಾಳ ಹಾಕಬೇಡ್ರಿ. ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣಿನ ನೀರು ಒಂದು ಸ್ವಲ್ಪ ಹಾಕ್ರಿ. ಹುಳಿ ಇತ್ತಂತಂದ್ರೂ ನೋಡಿ ಹಾಕ್ರಿ. ನೋಡಿರಿ ಆಲೂಗೆ ಹಾಕಿ ಹಂಗಾಗೈತಿ. ಈಗ ಕಲರಾಗಿ ಗೊತ್ತಾಗ್ಬಿಡ್ತೈತೆ ರೀ ನಿಮಗೆ. ಒಂದು ಹಳಕ್ಕೆ ನೀರು ಹಾಕಿ. ನೀವು ಬೇಡ ಹಂಗೆ ಮಾಡ್ತೀವಿ ಅಂದ್ರೆ ಹಂಗೆ ಆಲೂಗಡ್ಡೆ ಹಾಕ್ಕೋರಿ. ನಾವು ಸ್ವಲ್ಪ ಅಳಕ್ಕಿರಲ್ಲ ಅನ್ನೋದಕ್ಕೆ ನೀರು ಹಾಕೀನಿ ರೀ. ಇತ್ತಾಗ ಆಲೂಗಡ್ಡಿನ ಸ್ಮ್ಯಾಶ್ ಮಾಡ್ಕೊರಿ. ತೀರ ಸಣ್ಣ ಮಾಡೋಕೆ ಹೋಗಬೇಡ್ರಿ ಆಲೂಗಡ್ಡಿನ. ಒಂದು ಹಳಕ್ಕೆ ಬರುವಂಗೆ ಮಾಡಿರಿ. ಒಂದು ಸ್ವಲ್ಪ ಒಗ್ಗರಣೆಗೆ ಬೆಲ್ಲ ಹಾಕಿರಿ. ಭಾಳ ಹಾಕಬೇಡ್ರಿ, ಅದನ್ನು ನೋಡೇ ಹಾಕಿರಿ ಎಲ್ಲನೂ. ಓಕೆ, ಕಲರ್ ಈಗಾಗಲೇ ಬಂದದ್ರಿ ಒಗ್ಗರಣೆದು. ಮ್ಯಾಗ ಒಂದಿಟ್ಟು ಕೊತ್ತಂಬರಿ ಹಾಕಿರಿ. ಇದಕ್ಕೆ ಆಲೂಗಡ್ಡಿನ ಒಡೆದಿದ್ದಂಥ ಆಲೂಗಡ್ಡಿನ ಹಾಕಿರಿ. ಭಾಳ ಸಣ್ಣಾಗಿ ಮಾಡೋಕೆ ಹೋಗಬೇಡ್ರಿ. ಆಲೂಗಡ್ಡೆ ಹೋಳು ಇರುವಂಗೆ ಇರಲಿ ರೀ. ಇದಕ್ಕೆ ಆಲೂಗಡ್ಡಿನ ಚಂದನಾಗಿ ಕಲಿಸ್ಕೊಂಬಿಡ್ರಿ. ಎಲ್ಲನೂ ಒಗ್ಗರಣೆಗೆ ಹಾಕಿಬಿಡ್ರಿ. ಆಲೂಗಡ್ಡೆ ಹಾಕಿಂದ ಏನೋ ಕೆಲಸ ಇಟ್ಕೋಬೇಕು ಇದಕ್ಕೆ. ನೋಡಿರಿ ಎಷ್ಟು ಕಲರ್ ಬಂದದ್ರಿ. ಒಮ್ಮೆ ನೀವು ಮಾಡಿ ಹೇಳಿರಿ ಹೆಂಗಾಗೈತೆ ಅನ್ನೋದು. ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಎಲ್ರಿಗೂ.